ಹೆಸರ ಯೋಗ್ಯತೆ ಇಲ್ಲ ಮನುಷ್ಯರಿಗೆ. ಇವರೊಬ್ಬ ಶಾಸಕ ಅಂದ್ರೆ ಶಾಸನ ಮಾಡ್ತಕ್ಕಂಥವ್ರು, ಕಾನೂನು ಮಾಡ್ತಕ್ಕಂಥವ್ರು, ಸಂವಿಧಾನ ಗೊತ್ತಿರ್ತಕ್ಕಂಥವ್ರು. ಇವ್ರು ಲೀಡರು ಸಂವಿಧಾನ ಹಿಡ್ಕೊಂಡು ಓಡಾಡ್ತಾರೆ. ನಾಚಿಕೆ ಆಗಲ್ರಿ ಇವ್ರಿಗೆ. ದೇವೇಗೌಡರು ಮನಸ್ಸು ಮಾಡಿದ್ರೆ ಒಂದು ವಾರದವರೆಗೆ ಮೊಮ್ಮಗನ್ ಬಿಡಿಸ್ಕೊಡ್ಬೋದಾಯ್ತು ಅಂತಾರಲ್ಲ, ಇವ್ರು ನಾವೇ ಇಳಿಬೇಕಾಯ್ತದೆ ದೇವೇಗೌಡರು. ಇವ್ರ ಮಕ್ಕಳು ಮೊಮ್ಮಕ್ಕಳ ಮುಂದೆ ಇದೇ ಕೆಲಸ ಮಾಡಿದ್ರೆ ಬಿಡ್ಸಕ್ ಕೇಳ್ರಿ ಇವ್ರಿಗೆ. ದೇವೇಗೌಡರು ಬಿಡಿಸ್ಬಿಡೋದಾಯ್ತೆ. ದೇವೇಗೌಡರು ಅಂತ ಹಲಾಲ್ಕೋರ್ ಕೆಲಸನ ಅವ್ರ ಜೀವನದಲ್ಲಿ ಮಾಡಿಲ್ಲ. ತಪ್ಪು ಮಾಡಿದವರು ಹುಟ್ಟಿದವರು ಪ್ರಜ್ವಲ್ಲು ಅದು ಅವ್ರಿಗೆ ಸೇರಿದ್ದು. ಅದನ್ನ ತೀರ್ಮಾನ ಮಾಡೋಕೆ ಈ ದೇಶದ ಕಾನೂನಿದೆ. ಕಾನೂನು ತೀರ್ಮಾನ ಮಾಡ್ತದೆ. ದೇವರು ಬಿಡಿಸ್ಬೇಕಾಗಿತ್ತಂತೆ. ಆಕ್ಚುಲಿ ಇದೊಂದು ಸಬ್ಜೆಕ್ಟ್ ಸಾಕು ಶಾಸಕರಿಗೆ ತೆಗೆದಾಕಕ್ಕೆ. ಒಬ್ಬ ಶಾಸಕ ದೇವರು ಮನಸ್ಸು ಮಾಡಿದ್ರು, ಮಾಜಿ ಪ್ರಧಾನಿ ಮನಸ್ಸು ಮಾಡಿದ್ರೆ ಒಂದು ವಾರ ಬಿಡಿಸ್ಬೋದಾಯ್ತು, ಬಿಡಿಸ್ತೀವಲ್ಲಪ್ಪ ಅಂತ ಕೇಳಿದ್ರೆ ಇವ್ರು ಆ ಕೆಲಸ ಮಾಡ್ಕೊಂಡು ನಿಂತವ್ರೆ ಅಂತ ಆಯ್ತು. ಇವ್ರ ಲೆವೆಲ್ಗೆ ದೇವರು ಇಳಿಸಿ ನೋಡುವಂತ ಆಲೋಚನೆ ಮಾಡ್ತಾನೆ ಮನುಷ್ಯ. ಇಡೀ ಸಾರ್ ಒಂದು ನಿಮಿಷ ಈ ಮನುಷ್ಯ ಅಸಹ್ಯ ಆಗೋದಿಲ್ವಾ? ಒಬ್ಬ ಶಾಸಕ ಅಂತ ಹೇಳ್ಕೊಳ್ಳೋಕೆ ಅಸಹ್ಯ ಆಗೋದಿಲ್ವಾ? ಗೂಂಡಾವರ್ತಿ ಮಾತು ಬಾಯಿಗೆ ನಾಲ್ಕೈದು ಹಿಡಿತಾ ಇಲ್ಲ. ಚಿಕ್ಕ ಮಗು, ದೇವರ ಕುಟುಂಬದ ಚಿಕ್ಕ ಮಗು, ಆ ಮಗು ಮೇಲೆ ಕಣ್ಣು ಹಾಕ್ತಾರೆ. ಇವ್ರು ಲೀಡರ್ ಇದ್ರು ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ. ಮೊದಲು ನಾನು ನೋಡಪ್ಪ, ನಿನ್ಗೆ ಯಾರು ಆಶೀರ್ವಾದ ಮಾಡಿ ಈಚೆ ಕಳಿಸೋರು ಅವ್ರ ಕಡೆ ನೋಡ್ ಮೊದಲು. ನಿನ್ನ ತಟ್ಟೆಲಿ ಯಾರಾದ್ರೂ ಇನ್ನೊಬ್ಬ ತಟ್ಟೆ ನೊಣ ಬಿಡ್ಕೋಬೇಕಾಗಿಯಾ? ನೀನ್ ನಿಂತಿರೋ ಜಾಗ ಅಂತದ್ದು. ನೀನ್ ಬಂದು ದೇವರು ವಂಶ ಹುಡುಕೊಂಡು ಹೋಗ್ತಾ ಇದ್ದೆ. ವಂಶ ರಾಜಕಾರಣ ಮಾಡ್ತಾರೆ ದೇವೇಗೌಡರು. ಸಿದ್ದರಾಜಯ್ಯನ ಗಣ್ಯ ಮಾಡ್ಬಿಟ್ರೆ ಸಿದ್ದರಾಜ ಗಣ್ಯ ಮಾಡಿದ್ರು. ಸಿದ್ದರಾಜಣ್ಣ ದೇವೇಗೌಡರ ಮಾನಸಿಕ ಪುತ್ರ. ಇದೇ ತಮ್ಮಣ್ಣವರು, ಇವರು ರಕ್ಷ ಸಂಬಂಧಿ ಬೀಗರು. ಅವನ ಮಗನಿಗೆ ಮಗಳು ಕೊಂಡೈತೆ. ಸಿದ್ದರಾಜಯ್ಯ ಅವ್ರ ಮೇಲೆ ಗೆಲ್ಲಿಸ್ತಿಲ್ವಾ ದೇವೇಗೌಡರು? ಸಿದ್ದರಾಮಯ್ಯ 8 ಮೇಲೆ ಗೆಲ್ಲಿಸ್ತಿಲ್ವಾ? ಸಿದ್ದರಾಮಯ್ಯ ಸಂಬಂಧನ ಸಿದ್ದರಾಮಯ್ಯ ನಾಗೇಗೌಡರು ಇವ್ರು ಏನ್ರಿ ಗೊತ್ತು? ಐಸ್ ಕೆಂಡಿ ಚೀಪ್ಕೊಂಡು ನಿಂತವ್ರ ಮನುಷ್ಯ ರಾಜಕೀಯದಲ್ಲಿ ಉದಗಿ ಐಸ್ ಕೆಂಡಿ ಚೀಪ್ ಹುಡುಗ. ದೊಡ್ಡ ರಾಜಕಾರಣ ಮಾಡ್ತಾರೆ. ಯಾರೋ ಬೀದಿ ಒಬ್ರು ಮಾತಾಡೋದು ಅಂತ ಕೇಳಿಸಿ ನಾಗೇಗೌಡರ ಬಗ್ಗೆ ಏನ್ರಿ ಗೊತ್ತು ಇವ್ರಿಗೆ? ನಾಗೇಗೌಡರು ವರ್ಣರಂತ ರಾಜಕಾರಣಿ, ಕಾಂಗ್ರೆಸ್ ಪಕ್ಷ ಕಟ್ಟಿದ ಮನುಷ್ಯ. ಕಾಂಗ್ರೆಸ್ ಕೂಡ ಆಚರಿಸಿದ್ದಾರೆ ನಾಗೇಗೌಡರನ್ನ. ಹೋಗಿ ಮತ್ತಿಬೇಗೌಡರು ನಿಮ್ಮ ಪಾಟೀಲ್ ಅವರು ಇನ್ನೂ ಕೇಳಿ ನೋಡಿ. ನಮ್ಮಿದವರು ಸಿಎಂ ಇಬ್ರಾಹಿಂನಲ್ಲಿ ಮತ್ತಿಬೇಗೌಡರು ದೇವರು ದೊಡ್ಡ ಜನ ನಾಯಕರು ಸೇರ್ಸ್ಕೊಂಡಿ ಅಂತ ಮತ್ತಿಬೇಗೌಡರು. ಆ ಮನುಷ್ಯ ಹೋರಾಟಗಾರ ಇರಬೇಕು ನಾಯಗೌಡ. ಸೇರ್ಸ್ಕೋ ಪಾರ್ಟಿಗೆ ಅಂತ ನಾಯಗೌಡರು ಪಾರ್ಟಿ ಸೇರಿಸ್ಕೊಂಡು ಗೆಲ್ಲಿಸಿ ಇರಿಗೇಷನ್ ಮಂತ್ರಿ ಮಾಡಿದ್ರು ದೇವೇಗೌಡರು. ತುಳಿದು ಬಿಟ್ರಂತೆ ಇವರು. ಮಂಚೇಗೌಡರ ಮಗನಿಗೆ ಲೈಫ್ ಕೊಡ್ಲಿ ಬಂದ್ರಿ ಮದ್ದೂರಿನಲ್ಲಿ. ಮಹೇಶ್ವರ ಕರ್ಕೊಂಡು ಎಸ್.ಎಂ. ಕೃಷ್ಣ ಮೇಲೆ ನಿಲ್ಲಿಸ್ತಿದ್ರಿ. ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆಗ್ತಾರೆ ಅಂತ ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಹಾಕಲಿಲ್ಲ, ಮದ್ದೂರಲ್ಲಿ ಕ್ಯಾಂಡಿಡೇಟ್ ಹಾಕಲಿಲ್ಲ ದೇವೇಗೌಡರು. ಏನ್ರಿ ಗೊತ್ತು ಐಶ್ವರ್ಯ ಗಿರಾಕಿಗೆ? ಏನ್ ದೊಡ್ಡದಾಗ ರಾಜಕಾರಣ ಮಾಡ್ಕೊಂಡಿರ್ತಾರೆ. ನನಗಾವ್ ಗೊತ್ತು, ಇವ್ರು ಗೊತ್ತು, ಇದು ಗೊತ್ತು, ಅವ್ರು ಗೊತ್ತು. ನಾವು ಗೌರವ ಕೊಡ್ತೀವಿ. ಎಲ್ಲಿವರೆಗೂ ಗೌರವ ಕೊಡಬೇಕು ಅಲ್ಲಿವರೆಗೂ ಗೌರವ ಕೊಡ್ತೀವಿ ಯಾರೇ ಆಗಲಿ. ಕುಮಾರಸ್ವಾಮಿ ರೈತರ ಕಷ್ಟ ಕುಮಾರಸ್ವಾಮಿಗೆ ಏನ್ ಗೊತ್ತು? ಅಯ್ಯ, ರೈತರ ಕಷ್ಟ ಕುಮಾರಸ್ವಾಮಿ ಈ ಮನುಷ್ಯರು ಗೊತ್ತಂತೆ, ಕುಮಾರಣ್ಣ ಗೊತ್ತಿರುವಂತೆ. ಲಾಟರಿ ಮನ್ನಾ, ಸಾರಾಯಿ ಮನ್ನಾ, ಸಾಲ ಮನ್ನಾ, ಗ್ರಾಮ ವಾಸ್ತವ್ಯ, ತಾಯಿ ಉಳಿದ ಮನುಷ್ಯ. ಇವ್ರು ಏನ್ ತಿಳ್ಕೊಂಡ್ರೆ ಕೆಲವು ಕಾಂಗ್ರೆಸ್ನವರು ಅಂದ್ರೆ ಬಂದಾಗ ದೇವೇಗೌಡರು ಕುಮಾರಸ್ವಾಮಿ ಬೋಲ್ಬಿಟ್ರೆ ಮೀಡಿಯಾದವ್ರಿಗೆ ಏನ್ ಮಾಡಕ್ಕಲ್ಲ ಬೇಕಲ್ಲ. ಮೀಡಿಯಾದವ್ರು ಇರ್ತಾರೆ, ಮೀಡಿಯಾ ಮುಂದೆ ಪೋಸ್ಟ್ ಬಿಡ್ಬೇಕು. ಪೋಸ್ಟ್ ಬಿಟ್ಟು ಬೈಯೋದು ದೇವೇಗೌಡರು ಕುಮಾರಸ್ವಾಮಿ ಬಾಯಿ ಮುಂದೆ ಬೈಯೋದು. ನೀವೇನು ಬುದ್ಧಿವಂತರ ಇಲ್ಲ. ಎಲ್ಲೆಲ್ಲಿ ಹರಾಜ್ ಹಾಕ್ಬೇಕು ಅಲ್ಲೆಲ್ಲ ಹರಾಜ್ ಹಾಕ್ಬಿಟ್ಬಿಡ್ತೀನಿ. ಮದ್ದೂರು ಬೀದಿಲಿ ಸ್ವಲ್ಪ ಹೋಗಿ ನೋಡಿ, ಮದ್ದೂರು ಬೀದಿ ಒಳಗೋಗಿ ನೋಡಿ. ನೀವು ಹೇಳ್ತಿಲ್ಲ, ನೀವು ಹೋಗಿ ನೋಡಿ. ಮೊನ್ನೆ ನಿಮ್ ನಡವಳಿಕೆ, ನೀವು ಆಡದ ಮಾತುಗಳು ಎಷ್ಟು ಮಟ್ಟಿಗೆ ಮದ್ದೂರು ಬೀದಿ ಪ್ರಚಾರ ಆಗ್ತಾ ಇದೆ ಅಂತ. ನಿಮ್ಮ ಅಣ್ಣನ ನೀವೇ ಕೊಡ್ಕೊತಾ ಇದ್ರಿ. ಜನ ಅಪರೂಪಕ್ಕೆ ಆಶೀರ್ವಾದ ಮಾಡವ್ರೆ. ಉಳಿಸ್ಕೊಳಕಾಯ್ತಲ್ಲ ನಿಮ್ ಕೈಲಿ? ಅಲ್ಲಪ್ಪ, 60-70 ದಿನ ಸತತವಾಗಿ ಜನ ಓಟ್ ಕೊಟ್ಟು ಗೆಲ್ಸಿದ ಜನ, 25,000 ಓಟ್ ಕೊಟ್ಟು ಗೆಲ್ಸಿದ ಜನ ಸ್ಟ್ರೈಕ್ ಮಾಡ್ತಾರೆ. ಅವ್ರು ವಿಶೇಷ ಇರ್ಬೋದು. 60-70 ದಿನ ನಂತರಕ್ಕೆ ಆ ಭಾಗದ ಜನಪ್ರತಿನಿಧಿ 3,25,000 ಅಂಕಿ 56,000 ಜಾಸ್ತಿ ಹಿಡ್ಕೊಂಡಂತ ಪುಣ್ಯಾತ್ಮ ಬಂದ್ರು ಜನ. ಆ ಸಮಸ್ಯೆ ಕೇಳಕ್ಕೆ ಅಲ್ಲಿ ಹೋದ್ರೆ ಅದೇ ತಪ್ಪಾಗೋಯ್ತ? ಹೋಗ್ಲೇಬಾರ್ದ? ಮದ್ದೂರು ಅನಗಶಕ್ತ ದೊರೆನಾರು ಮದ್ದೂರಿಗೆ ಯಾರು ಹೋಗ್ಬೇಕಾದ್ರೆ ಕೇಳ್ಕೊಂಡು ಹೋಗ್ಬೇಕಾ? ಕೇಳ್ಕೊಂಡು ಹೋಗ್ಬೇಕ್ರಿ ಮದ್ದೂರ್ಗೆ ಹೋಗ್ಬೇಕಾದ್ರೆ. ಉದಯಣ ಮದ್ದೂರ್ ಬಂದಾಗ ಬರಲಪ್ಪ ಅಂತ ಏನ್ ಇಟ್ಲಾರ? 4 ಜನ ಬಿಗಿ ಹಿಡ್ಕೊಂಡು ಮಾತಾಡಿ ದೇವ್ರ ಕುಟುಂಬದವ್ರು ಮಾತಾಡ್ಬೇಕಾದ್ರೆ ನೀವು ನನ್ನ ಅಣ್ಣ ನಾನೇ ತೋಡ್ಕೊತಾ ಇದೀನಿ ಅಂತ ತಿಳ್ಕೊಂಡು ಮಾತಾಡಿ. ಇನ್ನಾದ್ರು ಸ್ವಲ್ಪ ಎಚ್ಚರಿಕೆಯನ್ನು ಮಾತಾಡಿ. ಇತ್ತೀಚಿನ ದಿನದಲ್ಲಿ ಪಾಪ ರವೀಂದ್ರ ಶಿಕ್ಕಂಟೆ ಇವ್ರ ಮೇಲೆ ಹೆಣ್ಮಕ್ಳಿಲ್ವೇನ್ರಿ? ಎಂತ ಪದ ಮಾತಾಡಿದ್ರು ಮೇಲೆ ಹೆಣ್ಮಕ್ಳಿಲ್ವಾ?
ಸ್ವಲ್ಪ ನಾಳೆಗಳ ಅನುಭವಿಸ್ತಿರ್ತೀರಪ್ಪ. ನೀವು ಶಾಸಕರು, ಜನಪ್ರತಿನಿಧಿ, ಶಾಸನ ವೈದ್ಯರು ಮೋಸ ಮಾಡುವಂತ ಮೈಕಿರ್ಕೊಂಡು ಹೇಳ್ತಾರೆ. ಈ ತಮಿಳುನಾಡು ಮೂಟೆ ಗಂಟೆ ದುಡ್ಡು ಬರ್ತದೆ ಅಂತ. ಅದೆಲ್ಲ ನಾನು ಇಡಿಯವರು ಪಡೆಯವರು ಇತ್ತೀಚೆಗೆ ಟಾಕ್ ಆಫ್ ದಿ ಟೌನ್ ಬೆಂಗಳೂರಿನಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಯಾಕೋ ಡಿ ಕೆ ಶಿವಕುಮಾರ್ ಕ್ಲಾರಿಫೈ ಮಾಡ್ತಾರೆ. ಯಾರೋ ಫೋನ್ ಟೆಲಿಫೋನ್ ಹಗರಣ ಏನೋ ಗೊತ್ತಾಗಿಲ್ಲ. ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಗೊತ್ತಾಗಿದೆ, ಅದು ಟೆಲಿಫೋನ್ ಹಗರಣ. ಅಲ್ಲಿ ಯಾವ್ದೋ ಒಂದು ಮಾಹಿತಿ ಲೀಕ್ ಆಗಿದೆ ಅಂತ. ಹಿಂದೆ ಅದೆಲ್ಲ ಯಾರೋ ದೊಡ್ಡ ಲೀಡರು ಡೆಲ್ಲಿಲಿ ದುಡ್ಡು ಸಿಕ್ತಂತಾರ. ಯಾರೋ ದೊಡ್ಡ ಲೀಡರ್ ರಾಜ್ಯದ ಕಾಂಗ್ರೆಸ್ ದೊಡ್ಡ ಲೀಡರ್ ಡೆಲ್ಲಿ ದುಡ್ಡು ಸಿಕ್ತಂತಾರ. ಆ ಮಾಹಿತಿ ಈ ಭಾಗದಲ್ಲಿ ಯಾರೊಬ್ರು ಆ ಕಾಲದಲ್ಲಿ ಲೀಕ್ ಮಾಡಿದ್ರು ಅಂತ. ಮತ್ತೆ ಅದನ್ನ ಸುಧಾರಿಸ್ಕೊಳ್ಳಕ್ಕೆ ನಮಸ್ಕಾರ.